ಶ್ರೀಮತಿ ಸಹನಾ ವಿಜಯ್ ಕುಮಾರ್ ಅವರ ಅಶೋಕ ಚಕ್ರವರ್ತಿಯ ಕುರಿತಾದ ಐತಿಹಾಸಿಕ ಕಾದಂಬರಿ ಮಾಗದ ಪುಸ್ತಕ ಲೋಕಾರ್ಪಣೆಗೊಂಡಿತು. ಪುಸ್ತಕ ಬಿಡುಗಡೆಯ ನಂತರ ಶ್ರೀಮತಿ ಸಹನಾ ವಿಜಯ್ ಕುಮಾರ್ ಅವರು ಓದುಗರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡರು. ಶಿವಮೊಗ್ಗ ವಿನಯ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ಲರಿಗೂ ನಮಸ್ಕಾರ. ಮುಂಚೆ ಈ ಫಾರ್ಮೇಟ್ ಇರಲಿಲ್ಲ. ಸರ್ ಮಾತಾಡಾದ್ಮೇಲೆ ಸಹನಾ ಮೇಡಮ್ಮು ತಮ್ಮ ಕೃತಿ ಬಗ್ಗೆ ಮಾತಾಡೋದು ಅಂತಲೇ ಇತ್ತು. ಆದರೆ ನಿನ್ನೆ ಸಹನಾ ಮೇಡಮ್ ಬರ್ತಿದ್ದಂಗೆ ನಾನು ಯಾವಾಗಲೂ ಪ್ರಶ್ನೆಗಳಿಗೆ ಉತ್ತರಿಸೋದ್ರೊಳಗೆ ನನಗೊಂದು ತೃಪ್ತಿ. ನಾನಾಗೆ ನನ್ನ ಕೃತಿ ಬಗ್ಗೆ ಹೇಳೋಕ್ಕಿಂತ ನನಗೆ ಯಾರು ಓದೋರು ಕೃತಿ ಕುರಿತಾಗಿ ಪ್ರಶ್ನೆ ಕೇಳಿದ್ರೆ ಹೆಚ್ಚು ಸಮಂಜಸ, ನಾನು ಹೆಚ್ಚು ಮುಕ್ತವಾಗಿ ಅದನ್ನು ನಾನು ತೆರೆದಿಡ್ತೀನಿ ಅಂತ ಹೇಳಿದರು. ಹಾಗಾಗಿ ಕೃತಿಯನ್ನು ಓದಿದ ಒಂದು ರಂಗಕರ್ಮಿ, ಖ್ಯಾತ ಸಾಹಿತ್ಯಜ್ಞನ ಕಣ್ಣಲ್ಲಿ ಒಂದು ಅನುಭವ ಇವಾಗ ಕೇಳಿದ್ರೆ, ನಾನೊಬ್ಬ ಸಾಮಾನ್ಯ ಓದುಗನಾಗಿ ನಾನು ಕಂಡುಕೊಂಡಂಥ ಕೆಲವು ಅನುಭವಗಳನ್ನು, ನನ್ನ ಪ್ರಶ್ನೆಗಳನ್ನು ಮೇಡಮ್ಗೆ ಕೇಳಬೇಕು ಅಂತ ನಾನು ಬಯಸ್ತೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ. ಹಾಗೆ ಈ ಕೃತಿಯನ್ನು ಓದೋರು ಶಿವಮೊಗ್ಗದಲ್ಲಿ ಕಮ್ಮಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಓದೋರು ಯಾರಿದ್ದರೆ, ಏನಾರು ಈ ಕೃತಿ ಬಗ್ಗೆ ತಮಗೆ ಪ್ರಶ್ನೆ ಇದ್ದರೆ ನಮ್ಮ ಕಾರ್ಯದರ್ಶಿಗಳಾದ ಕುಮಾರ್ ಶಾಸ್ತ್ರಿ ಅವ್ರ ಬಳಿ ಚೀಟಿ ಇರುತ್ತೆ. ಕೃತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದರೆ ದಯವಿಟ್ಟು ಬರೆದು ತಿಳಿಸಿದರೆ ಆ ಪ್ರಶ್ನೆನೂ ನನ್ನ ಲಿಸ್ಟ್ನಲ್ಲಿ ನಾನು ಸೇರಿಸ್ಕೊಳ್ತೀನಿ, ಆ ಪ್ರಶ್ನೆನೂ ನಾನು ಕೇಳ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಶಿವಮೊಗ್ಗದ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಶ್ರೀಮತಿ ಸಹನಾ ವಿಜಯ್ ಕುಮಾರ್ ಅವರಿಗೆ ಈ ಒಂದು ಬೃಹತ್ ಅತ್ಯದ್ಭುತ ಕಾದಂಬರಿಯನ್ನು ನೀಡಿದ್ದಕ್ಕೆ ತಮಗೆ ಹಾರ್ದಿಕವಾದ ಶುಭಾಶಯಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯದ ವಿಷಯವಲ್ಲ, ಈಗಾಗಲೇ 3ನೇ ಆವೃತ್ತಿಯನ್ನು ಕಂಡುಕೊಳ್ತಾ ಇದೆ ಮಾಗದ. ಓದಿದ ತಕ್ಷಣ ಸೇತು ಸರ್ ನನಗೆ ಫೋನ್ ಮಾಡಿದ್ರು, ವಿನಯ್ ಮಾಗದ ಓದು ಬಹಳ ಚೆನ್ನಾಗಿದೆ ಅಂತ. ಅದೇ ಸಂದರ್ಭದಲ್ಲಿ ನಾನು ಮಾಗದ ತರಿಸ್ಕೊಂಡಿದ್ದೆ. ಓದಾದ ನಂತರ ನನ್ನ ಅನುಭವ ಬಹಳ ಒಂದು ವಿಶೇಷವಾದ ಅನುಭವ. ನಾನು ಮೇಡಮ್ ಅವರಿಗೆ ಮೊದಲನೇ ಪ್ರಶ್ನೆ ನಂದು, ಅವರು ಚಂದ್ರಕಾಂತ್ ದ್ವಿವೇದಿ, ನಾವೆಲ್ಲ ನೋಡಿರ್ತೀವಿ, ಚಾಣಕ್ಯ ಅನ್ನೋ ಒಂದು ಧಾರಾವಾಹಿ ಬರ್ತಾಯಿತ್ತು ದೂರದರ್ಶನದಲ್ಲಿ. ಈ ಕರೋನಾ ಸಂದರ್ಭದಲ್ಲಿ ಅದು ಮರುಪ್ರಸಾರ ಆಗತ್ತೆ. ಆ ಧಾರಾವಾಹಿನ ನೋಡ್ತಾ ಅವರಿಗೆ ಈ ಒಂದು ಮಗಧ ಸಾಮ್ರಾಜ್ಯದ ಕುರಿತಾಗಿ ಒಂದು ಆಸಕ್ತಿ ಹುಟ್ಟುತ್ತೆ. ಆ ಮೂಲಕ ಚಾಣಕ್ಯ, ಚಂದ್ರಗುಪ್ತ ಮತ್ತು ಬಿಂಬಿಸಾರ, ಅಶೋಕನ ಕುರಿತಾಗಿ ತಾವು ಅಧ್ಯಯನ ಮಾಡ್ತೀರಾ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಆ ಒಂದು ಮಗಧದ ಸಾಮ್ರಾಜ್ಯ ಈ ಮಟ್ಟದ ಒಂದು ದೊಡ್ಡ ಕಾದಂಬರಿ, ಈಗಲೇ ಸರ್ ಹೇಳಿದ್ರು ಅದು ಇವನ್ನು ಫುಲ್ಲು ಅಲ್ಲ, ಇಷ್ಟೇ ಒಂದು ಪೀರಿಯಡ್, ಒಂದು 2-3 ವರ್ಷದ್ದೇ ಕಥೆ ಇರ್ಬೋದು. ಬಟ್ ಈ ಮಟ್ಟದ ದೊಡ್ಡ ಕಾದಂಬರಿ ಆಗೋಕ್ಕೆ ಒಂದು ವಸ್ತು ಆಗೋಕ್ಕೆ ಸಾಧ್ಯ ಅಂತ ತಮಗೆ ಹೇಗೆ ಅನಿಸ್ತು ಮೇಡಮ್? ಚಾಣಕ್ಯ ಧಾರಾವಾಹಿಯನ್ನು ನೋಡಿದ್ರೇ ತಿಳಿಯುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ 326ರಲ್ಲಿ ಅಲೆಕ್ಸಾಂಡರ್ ಬರ್ತಾನೆ ಭಾರತಕ್ಕೆ. 19 ತಿಂಗಳು ಅವನು ಭಾರತದಲ್ಲಿರೋದು. ಒಂದು ಸುಂಟ್ರಗಾಳಿ ಥರ ಬರ್ತಾನೆ. ಅವನು ಮೂಲತಃ ಪರ್ಷಿಯನ್ನರನ್ನು ಮಟ್ಟ ಹಾಕೋಕೆ ಬರೋದು. ಅಕೆಮೆನಿಡ್ ಎಂಪೈರ್, ಡೇರಿಯಸ್ ರಾಜನದು, ಸೈರಸ್ ಹುಟ್ಟು ಹಾಕಿದ್ದು. ಅವರು ಹೋಗಿ ಗ್ರೀಕರನ್ನು ಗೋಳ್ಹಿಕ್ಕೋತಾ ಇರ್ತಾರೆ. ಅವರು ಉಪಟಳ ತಡೆಯೋದಕ್ಕೆ ಅಂತ ಅಲೆಕ್ಸಾಂಡರ್ ತಂದೆ ಫಿಲಿಪ್ ಒಂದು ದೊಡ್ಡ ಸೈನ್ಯವನ್ನು ಸಂಘಟಿಸ್ತಾ ಇರ್ತಾನೆ. ಅವನು ದುರದೃಷ್ಟವಶಾತ್ ಅವನು ಹತ್ಯೆಗೀಡಾಗ್ತಾನೆ. ಆಗ ಮಗ ತಂದೆ ಅಪೂರ್ಣವಾಗಿಸಿರೋ ಕಾರ್ಯನ ಪೂರ್ತಿ ಮಾಡ್ತೀನಿ ಅಂತ ಬರ್ತಾನೆ. ಅಕ್ಯುಮಿನಿಯಾ ಎಂಪೈರಿನ ರಾಜನನ್ನೇನೋ ಕೊಲ್ತಾನೆ. ಅಲ್ಲಿಂದ ಹಿಂದಕ್ಕೆ ಹೋಗಲ್ಲ ಅವನಿಗೆ ಆ ಗೆಲುವಿನ ರುಚಿ ಹತ್ತಿಬಿಟ್ಟಿರುತ್ತೆ. ಈ ಕಡೆ ಉದೀಚ್ಯ ಅಂದರೆ ನಾರ್ತ್ ವೆಸ್ಟ್ ನಿಂದ ಬರೋಕ್ಕೆ ಶುರು ಮಾಡ್ತಾನೆ. ಅವನು ಬರ್ತಾ ಇದ್ದಾನೆ ಅನ್ನೋದನ್ನು ಮೊದಲು ಎಲ್ಲರಿಗೂ ತಿಳಿಯಪಡಿಸಿದವರು ಚಾಣಕ್ಯ ವಿಷ್ಣುಗುಪ್ತರು. ತಕ್ಷಶಿಲೆ ಗುರುಕುಲಗಳ ಪುಣ್ಯಭೂಮಿ ಅಂತ. ಕಾಶಿಯಲ್ಲೂ ವಿದ್ಯಾಪೀಠ ಇತ್ತು, ಪಾಟ್ಲಿಪುತ್ರದಲ್ಲೂ ಮಹಾಸಭೆ ಆಗೋದು ವಿದ್ವಜ್ಜನರದ್ದು. ಆದರೆ ತಕ್ಷಶಿಲೆಯಲ್ಲಿ ಎಲ್ಲ ರಾಜರೂ ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳಿಸೋದೊಂದು ಪ್ರತೀತಿ ಇತ್ತು. ರಾಜಕುಮಾರರಿಗೆ ಶಿಕ್ಷಣ, ಹೆಚ್ಚಿನ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ನಾವೀಗ ಹೊರಗೆ ಹೋಗ್ತೀವಲ್ಲ, ಹಾಗೆ ತಕ್ಷಶಿಲೆಯಲ್ಲಿ ಉನ್ನತ ಶಿಕ್ಷಣ ಅಂತ ಇರೋದು. ಅದರಿಂದ ಚಾಣಕ್ಯರಿಗೆ ಅಲ್ಲಿ ಓಡಾಟ ಇತ್ತು ಅನಿಸುತ್ತೆ ಬಹಳ. ಯಾಕೆಂದರೆ ಚಾಣಕ್ಯರು ಪಾಟ್ಲಿಪುತ್ರ ಮತ್ತು ಬೋಧಗಯಾದ ನಡುವೆ ಇರುವ ಚಣಕ ಊರಿನವರು, ಕೌಟಲ ಗೋತ್ರದವರು. ಅಲ್ಲಿ ಈಗಲೂ ಆ ಬ್ರಾಹ್ಮಣರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದರಿಂದ ಚಾಣಕ್ಯರು ಮೊದಲು ಎಚ್ಚರಿಸಿದ್ರು, ಅವನು ಬರ್ತಾ ಇದ್ದಾನೆ, ನಾವೆಲ್ಲ ಸಂಘಟಿತರಾಗಿಲ್ಲ, ಎಲ್ಲ ಗಣಗಳಾಗಿದ್ದೀವಿ. ಸುಮಾರು 500 ನಗರಗಳಂತೆ ಅಲೆಕ್ಸಾಂಡರ್ ಬಂದಾಗ ಅವನು
ವಶಪಡಿಸ್ಕೊಂಡಿದ್ದು ಅಥವಾ ಧ್ವಂಸ ಮಾಡಿದ್ದು. ಅವನು ಬರ್ತಾ ಇದ್ದಾನೆ ಅಂತಲೇ ಪಾಪ ಅವ್ರು ಎಚ್ಚರಿಕೆ ಹೇಳೋಕ್ಕೆ ಹೋದ್ರು. ನಮ್ಮದು ಒಂಥರ ಆಲಸ್ಯವೋ, ನಮಗೇನೂ ಆಗಲ್ಲ ಬಿಡು ಅನ್ನೋದು ಸಾಧಾರಣವಾಗಿ ನಾವು ಅಂದ್ಕೋತೀವಲ್ಲ, ಅವ್ರಿಗೆ ತೊಂದರೆ ಆಯಿತು ನಮಗೇನೂ ಆಗಲ್ಲ, ಅಥವಾ ನಾನು ಅಮರ ನನಗೆ ಆ ರೋಗ ಬರಲ್ಲ, ಆ ಥರವೇ ಇತ್ತು. ಮತ್ತು ಗಣಪ್ರತಿಷ್ಠೆ ಜಾಸ್ತಿ. ಈ ಗಣಗಳವ್ರಿಗೆ ಅವರೇ ರಾಜರು, ಅವ್ರಿಗೆ ಒಬ್ಬ ರಾಜನ ಕೆಳಗಿರೋದು ಅವ್ರಿಗೆ ಸಮ್ಮತ ಅಲ್ಲ. ಹಲವಾರು ಗಣಗಳಿದ್ವು. ಅದರಲ್ಲಿ ತಕ್ಷಶಿಲೆ ಆಂಬಿ ಪೌರವ ರಾಜ, ಬೇರೆ ಮಲ್ಲ, ಕ್ಷುದ್ರಕ, ಶಿಬಿ, ಸುಭೂತಿ, ಹೀಗೆ ಹಲವು ಗಣಗಳಿದ್ವು. ಎಲ್ಲರಿಗೂ ಏನೂ ಆಗಲ್ಲ, ಬಂದ ಕಾಲಕ್ಕೆ ನಾವು ನೋಡ್ಕೋತೀವಿ ಅಂತ. ಆದರೆ ಬಹಳ ದೊಡ್ಡ ತೊಂದರೆ ಇದ್ದಿದ್ದು ಆ ಭೂಪ್ರದೇಶದಲ್ಲೇ ಭೌಗೋಳಿಕವಾಗಿ ಬಹಳ ವ್ಯತ್ಯಾಸ ಇತ್ತು. ಕೆಲವು ಕಡೆ ಬರೀ ಗುಡ್ಡಗಾಡು, ಅದಕ್ಕೆ ತಕ್ಕ ಹಾಗೆ ಅವರು ಸೇನೆ ಇಟ್ಕೊಂಡಿರೋರು, ಕುದುರೆಗಳು, ಕಾಂಬೋಜದ ಅಶ್ವಗಳು. ಇನ್ನು ಕೆಲವು ಕಡೆ ಬಯಲು. ಈಗ ಸಂಘಟಿತವಾಗಿ ಮಾಡೋದಕ್ಕೆ ನಿಮ್ಮ ಹತ್ರ ಎಲ್ಲ ಥರದ್ದು ಸೈನ್ಯ ಶಕ್ತಿ ಇರಬೇಕಾಗತ್ತಲ್ಲ. ಯಾವಾಗ ಅವನು ದಾಳಿ ಮಾಡ್ದ, ಇವರು ತತ್ತರಿಸ್ಬಿಟ್ರು. ಅದರಲ್ಲಿ ಈ ಸ್ತ್ರೀಯರದು ಸೇತುರಾಮ್ ಸರ್ ಮಾತಾಡ್ತಾ ಹೇಳಿದ್ರು, ಬ್ರಾಹ್ಮಣಕ ಅನ್ನೋ ಗಣ, ಅಲ್ಲಿ ಬ್ರಾಹ್ಮಣರು, ಅವರು ಬ್ರಾಹ್ಮಕ್ಷಾತ್ರ ಎರಡೂ ಉಜ್ವಲವಾಗಿದ್ದ ಕಾಲ. ಪ್ರತಿಯೊಬ್ಬರೂ ಖಡ್ಗ ಹಿಡಿದ್ರು, ಎಲ್ಲರನ್ನು ಹಿಮ್ಮೆಟ್ಸಕ್ಕೆ ಹೋದ್ರು, ಆಗಲಿಲ್ಲ, ಎಲ್ಲರೂ ನಿರ್ನಾಮ ಆದರು. ಆಮೇಲೆ ಸ್ತ್ರೀಯರೇ ಇದ್ದಿದ್ದು, ರಾಣಿ ಕೃಪಾ ಅಂತ ಆಶ್ವಕಾಯನ ಗಣ, ಅವಳ ನೇತೃತ್ವದಲ್ಲಿ ಹೋರಾಟ ಮಾಡಿದರು. ಯಾವುದೂ ಯಶಸ್ವಿ ಆಗಲಿಲ್ಲ. ಅದರಿಂದ ಚಾಣಕ್ಯರ ಆ ವಿಷನ್, ಅದು ಅರ್ಥಶಾಸ್ತ್ರನ ಅವರು ನಂತರ ಕೊನೆಗೆ ಅಲೆಕ್ಸಾಂಡರ್ ಎಲ್ಲನೂ ಹೊಡೆದು ಹೋದ ಮೇಲಿಂದ ಇವರು ಚಂದ್ರಗುಪ್ತನನ್ನು ತರಬೇತಿ ಕೊಟ್ಟು, ಅದು ಮಯೂರ ಪೋಷಕ ವಂಶದ ಹುಡುಗ, ಶೂದ್ರ ಹುಡುಗ. ಅದು ಆದರೂ ಕ್ಷಾತ್ರ ಎಲ್ಲರಲ್ಲೂ, ನಮ್ಮದು ವರ್ಣ ವ್ಯವಸ್ಥೆ ಬೇರೆ ಅಲ್ವೇ ಈಗಿನ ಹಾಗೆ ಜಾತ್ಯಾಧಾರಿತ ಅನ್ನೋಕ್ಕಿಂತ ಯಾರ್ಯಾರಲ್ಲಿ ಯಾವ ಶಕ್ತಿ ಇತ್ತೋ ಅವ್ರು ಅದನ್ನು ಮಾಡಬಹುದಾಗಿದ್ದ ಕಾಲ. ಅದರಿಂದ ಅವನು ಕ್ಷತ್ರಿಯನಾದ. ಆಮೇಲೆ ಇಡೀ ಜಂಬೂ ದ್ವೀಪವನ್ನು ಕಟ್ಟೋಕ್ಕೆ ಶುರು ಮಾಡಿದ್ರು. ಚಂದ್ರಗುಪ್ತನಿಂದ ಆರಂಭ ಆಯಿತು. ಅದರಿಂದ ಒಂದು ಸ್ವಲ್ಪ ಇತಿಹಾಸಕ್ಕೆ ಹಿಂದೆ ಹೋಗ್ಬಿಟ್ರೆ ಇದ್ರದ್ದು ಎಷ್ಟು ಹಿನ್ನೆಲೆ ಇದೆಯಪ್ಪ, ಇದು ಎಷ್ಟು ಅಗಾಧವಾಗಿದೆ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಕಷ್ಟವಾಗುತ್ತೆ. ನಾನು ಚಾಣಕ್ಯನೆಲ್ಲ ಹಿನ್ನೆಲೆಯಲ್ಲಿ ತಂದಿದ್ದೀನಿ. ಮುಖ್ಯವಾಗಿ ಚಾಣಕ್ಯನ ಕಾಲದಿಂದಲೇ ಆರಂಭಿಸಿದರೆ ಬಹಳ ಗಾತ್ರ ಹಿಗ್ಬಿಟ್ಟಿರೋದು. ಅಲ್ಲಿ ಆರಂಭಿಸಿದಾಗಲೇ ಗೊತ್ತಾಯಿತು ಇದಕ್ಕೊಂದು ಕಾರಣ ಇತ್ತು, ಮೌರ್ಯ ವಂಶದ ಹುಟ್ಟಿಗೆ. ಅದನ್ನು ಸ್ವಲ್ಪ ಮಟ್ಟಿಗೆ ತೆರೆದು ತೋರಿಸಿದ್ದೀನಿ. ಆ ಹಿನ್ನೆಲೆಯಲ್ಲಿ ಅದು ಬಹಳ ವಿಸ್ತಾರವಾಗುತ್ತೆ ಅನ್ನೋದು ತಿಳಿತು. ಮತ್ತೊಂದು ಬಹಳ ಕಾಡಿದ್ದ ಪ್ರಶ್ನೆ ಅಂದರೆ, ಬುದ್ಧನ ಚಿತ್ರಣ ತುಂಬ ಬಹಳ ವಿಶೇಷವಾಗಿ ಕಾದಂಬರಿಲಿ ಬರುತ್ತೆ. ನೇರವಾಗಿ ಏನೋ ಕಾದಂಬರಿಲಿ ಬುದ್ಧನ ಕುರಿತಾಗಿ ಮಾತಾಡದಿದ್ರು ಒಂದು ಸೆಂಟೆನ್ಸ್ ಯಾವ ಥರ ಇದೆ, ಉಪನಿಷತ್ತಿನ ಹಳೆಯ ಪಾಠಗಳನ್ನು ಹೊಸದಾಗಿ ಹೇಳುವ ಮುನಿ. ಬುದ್ಧ ಅಂದರೆ ಯಾರು ಅಂತ ಯಾರೋ ಕೇಳ್ತಾರೆ, ಉಪನಿಷತ್ತಿನ ಹಳೆಯ ಪಾಠಗಳನ್ನು ಹೊಸದಾಗಿ ಹೇಳುವ ಮುನಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಇವತ್ತಿನ ನಾವೆಲ್ಲರೂ ಅಂದ್ಕೊಂಡಿರೋದು ಅಂದರೆ ಬುದ್ಧನ ಉಪದೇಶಗಳು ಉಪನಿಷತ್ತಿನ ಎಲ್ಲ ಸಾರುಗಳಿಗೆ ಹೊರತಾಗಿದೆ, ಅಥವಾ ಬುದ್ಧನಿಗೂ ಮತ್ತು ಉಪನಿಷತ್ತಿಗೂ ಬಹಳ ದೂರ. ಇವತ್ತಿನ ಬಹಳ ಕಲ್ಪನೆ ಅಂದರೆ ಆ ಥರದೊಂದು ತಿಕ್ಕಾಟಗಳು ತುಂಬ ಇದೆ. ಸೊ ಈ ಒಂದು ನೋಡಿದಾಗ ಒಂದು ಹೊಸ ಹೊಳವಿತ್ತು, ಅಂದರೆ ಬೇರೆದೇ ಒಂದು ವಿಶೇಷವಾದ. ಅದರ ಕುರಿತಾಗಿ ತಮ್ಮ ಈ ಒಂದು ಸ್ಟೇಟ್ಮೆಂಟ್ ತರೋದಕ್ಕೆ ತಮ್ಮ ಏನು ತಾವು ಯಾವುದು ರೆಫರೆನ್ಸ್ ಯಾವ ಥರ ಮಾಡ್ತೀರಾ ಅಂತ? ನಾನು ಆಕರನೇ ತಂದುಬಿಟ್ಟಿದ್ದೀನಿ. ಧಮ್ಮಪದ ಓದಿ ಹೇಳ್ತೀನಿ. ಯಾಕೆಂದರೆ ಏನಾಗೋಗಿದೆ, ಅಶೋಕ ಬೌದ್ಧ ಮತ ಸ್ವೀಕರಿಸ್ಬಿಟ್ನಂತೆ, ಕಲಿಂಗ ಯುದ್ಧ ಆದಮೇಲೆ ಸ್ವೀಕರಿಸ್ಬಿಟ್ನಂತೆ ಅಂತ ಬಹಳ ಆಶ್ಚರ್ಯ ಆಗುತ್ತೆ. ಬೌದ್ಧಕ್ಕೂ ಬ್ರಾಹ್ಮಣಕ್ಕೂ ಈಗ ಇರುವ ಅಂತರ ಆಗಿರಲಿಲ್ಲ. ಈಗ ಇರುವ ಅಂತರದಿಂದ ನಾವು ಪರಿಭಾವಿಸಿದಾಗ ಅದೊಂದು ಮತಾಂತರ ಅನಿಸುತ್ತೆ. ಆಗ ಮನೆಯಲ್ಲೊಂದು 4-5 ಕೋಣೆಗಳು, ನಮ್ಮ ಸನಾತನ ಧರ್ಮ ಅನ್ನೋದೊಂದು ಮನೆ ಅಂತ ಭಾವಿಸ್ಕೊಂಡ್ರೆ, ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗೋದನ್ನು ನಾವು ಕನ್ವರ್ಷನ್ ಅನ್ನಲ್ಲ, ಹಾಲಿಂದ ಬೆಡ್ರೂಮ್ಗೆ ಹೋದ್ವಿ ಅಂತೀವಿ. ಅಷ್ಟೇ ಸಹಜವಾಗಿತ್ತು. ನಮ್ಮ ಮತ್ತು ಆಗಿನ ಬೌದ್ಧ ಗ್ರಂಥಗಳಲ್ಲೆಲ್ಲ ಬ್ರಾಹ್ಮಣ ಧರ್ಮ ಅಂತಲೇ ಇತ್ತು. ಬ್ರಾಹ್ಮಣ ಧರ್ಮೀಯ ಸುತ್ತ ಅಂತಲೇ ಇದೆ. ಅದು ಯಾವುದು ಜಾತಿಯ ಸೂಚಕ ಅಲ್ಲ. ಅದು ಬ್ರಹ್ಮದಲ್ಲಿ ಚರಿಸ್ತಾ ಇದ್ದವರು ಅಥವಾ ಬ್ರಹ್ಮವನ್ನು ಅನ್ವೇಷಿಸ್ತಾ ಇದ್ದವ್ರು ಬ್ರಾಹ್ಮಣರು ಅನ್ನೋ ಅರ್ಥ. ಅಂದರೆ ಇವತ್ತಿನ ಕಾಲದಲ್ಲಿ ಸನಾತನ ಪ್ರಜ್ಞೆ ಅಂತ ನಾವು ಹೇಳ್ಬೋದು. ಹೌದು. ಧಮ್ಮಪದದಲ್ಲಿ ನೋಡಿ, ಒಂದು ಯಮಕ ವರ್ಗ ಅಂತ ಮೊದಲನೇದೇ ಇದೆ. ಅದರಲ್ಲಿ ಪಾಲಿ, ಇದು ನಾನು ಓದಿ ಅದರದ್ದು ಅನುವಾದನೂ ಹೇಳ್ತೀನಿ. ನಹಿ ವೇರೇನ ವೇರಾನಿ ಸಮ್ಮಂತಿದ ಕುದಾಚನಂ ಅವೇರೇನ ಚ ಸಮ್ಮಂತಿ ಏಸಧಮ್ಮೋ ಸನಾತನೋ ಅಥವಾ ಏಸಧಮ್ಮೋ ಸನಂತನೋ. ವೈರದಿಂದ ವೈರ ಎಂದೂ ಶಾಂತವಾಗದು, ಅವೈರದಿಂದಲೇ ಅದು ನಾಶವಾಗುತ್ತೆ. ಇದೇ ಸನಾತನ ಧರ್ಮದ ನಿಯಮ. ಬುದ್ಧನು ಸನಾತನ ಧರ್ಮ ಅಂತಲೇ ಬಳಸಿದ್ದಾನೆ ಒಂದು. ಇನ್ನೊಂದು,
ಇದಕ್ಕೆ ಮಾತ್ರ ನಾನು ಈ ಆಕರದ ಬೆಂಬಲದಿಂದಲೇ ಹೇಳ್ತೀನಿ. ಯಾಕೆಂದರೆ ಧಮ್ಮಪದ ತುಂಬ ನಮ್ಮ ಭಗವದ್ಗೀತೆ ಹೇಗೆ ಸಾರಭೂತವಾಗಿದೆಯೋ ಧಮ್ಮಪದವು ಹಾಗೆ ಎಲ್ಲರೂ ತೊಗೊಂಡು ಓದಬಹುದು. ಇದರಲ್ಲಿ ಬೌದ್ಧರಿಗೆ ಬ್ರಾಹ್ಮಣರಿಗೆ ವ್ಯತ್ಯಾಸ ಇರಲಿಲ್ಲ ಆಗ ಅನ್ನೋದು ತಿಳಿಯುತ್ತೆ. ನಮ್ಮ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ 39ನೇ ಅಧ್ಯಾಯ ಇದೆ. ಅಂದರೆ ಓದ್ಕೊಂಡವ್ರಿಗೆ ಗೊತ್ತಿರುತ್ತೆ. ಅಕ್ರೋಧೇನ ಜಯೇತ್ ಕ್ರೋಧಂ ಅಸಾಧುಂ ಸಾಧುನಾ ಜಯೇತ್ ಕದರ್ಯಂ ದಾನೇನ ಜಯೇತ್ ಸತ್ಯೇನಾಚ ಕದರ್ಯಂ ದಾನೇನ ಸತ್ಯೇನಾಚ ನೃತಂ. ಅಂದರೆ ಅದರದ್ದು ತದ್ವತ್ತು ಬುದ್ಧ ಹೇಳ್ತಾನೆ ಕ್ರೋಧವರ್ಗದಲ್ಲಿ. ಅಕ್ಕೋಧೇನ ಜಿನೇ ಕೋಧಂ ಅಸಾಧುಂ ಸಾಧುನಾ ಜಿನೇ ಜಿನೇ ಕದರಿಯನ್ ದಾನೇನ ಸಚ್ಚೇನ ಅಲಿಕವಾದಿನಂ. ಅಂದರೆ ತಾಳ್ಮೆಯಿಂದ ಸಿಟ್ಟನ್ನು ಗೆಲ್ಲಬೇಕು, ಕೆಟ್ಟದನ್ನು ಒಳ್ಳೆಯದರಿಂದ ಗೆಲ್ಲಬೇಕು, ಜಿಪುಣನನ್ನು ದಾನದಿಂದ ಗೆಲ್ಲಬೇಕು, ಸುಳ್ಳು ಹೇಳೋನನ್ನು ಸತ್ಯದಿಂದ ಗೆಲ್ಲಬೇಕು ಅಂತ. ಇದು ಅವನು ಸನಾತನ ಧರ್ಮದಿಂದ ಮಹಾಭಾರತದಿಂದ ಎರವಲು ತಗೊಂಡಿದ್ದ ಭಾಗ. ಆದರೆ ಬೌದ್ಧ ಬ್ರಾಹ್ಮಣಗಳಿಗೆ ಏನೂ ಅಂತರವಿರಲಿಲ್ಲ ಅನ್ನೋದು ಅವನ ಕ್ರೋಧ ಬ್ರಾಹ್ಮಣ ವರ್ಗ, ಇದು ಕೊನೆಯ ವರ್ಗ ಧಮ್ಮಪದದಲ್ಲಿ. ಯಾರು ಸಿಟ್ಟಿಲ್ಲದೆ ವ್ರತಿಯಾಗಿ ಶೀಲವಂತನಾಗಿ ಬಹುಶ್ರುತನಾಗಿ ದಾಂತನಾಗಿರುವನೋ, ಈ ಶರೀರವೇ ಕೊನೆಯ ಶರೀರವಾಗಿರುವನೋ ಅವನನ್ನು ನಾನು ಬ್ರಾಹ್ಮಣ ಎನ್ನುತ್ತೇನೆ ಅಂತಾನೆ. ಇನ್ನು ಮುಂದೆ ಯಾರು ಪ್ರಾಣಿಗಳು ಸಾಯೋದನ್ನು ಹುಟ್ಟೋ ರೀತಿಯನ್ನು ಎಲ್ಲ ರೀತಿಯಿಂದಲೂ ಬಲ್ಲವನಾಗಿರೋನೋ, ಆಸಕ್ತರಹಿತನಾಗಿ ಸುಗತನಾಗಿರುವ ಬುದ್ಧನಾದ ಅಂಥವನನ್ನು ನಾನು ಬ್ರಾಹ್ಮಣನೆನ್ನುವೆನು. ಬುದ್ಧ ಅಂದರೆ ಬೋಧಿಯಾದವನು ಅಥವಾ ಬ್ರಹ್ಮಜ್ಞಾನ ಆದವನು, ಮೋಕ್ಷ ಮಾರ್ಗ ತಿಳ್ಕೊಂಡವನು. ಹಾಗೆ ಯಾರ ಗತಿಯನ್ನು ದೇವತೆಗಳಾಗಲಿ ಗಂಧರ್ವರಾಗಲಿ ಮನುಷ್ಯರಾಗಲಿ ಅರಿಯರೋ, ಆಶ್ರವಗಳೆಲ್ಲ ನಾಶವಾಗಿರುವ ಆ ಅರ್ಹಂತನನ್ನು ನಾನು ಬ್ರಾಹ್ಮಣ ಎನ್ನುವೆನು. ಅಂದರೆ ಬುದ್ಧನಿಗೂ ಬ್ರಾಹ್ಮಣನಿಗೂ ವ್ಯತ್ಯಾಸ ಇಲ್ಲವೇ ಇಲ್ಲ. ಇನ್ನೊಂದು ಕಡೆ ಯಾರು ವೃಷಭನಾಗಿ ಪ್ರವರನಾಗಿ ವೀರನಾಗಿ ಮಹರ್ಷಿಯಾಗಿ ಜಯಶೀಲನಾಗಿ ಏತಕ್ಕೂ ಹೆದರದೆ ಸ್ನಾತಕನಾಗಿ ಬುದ್ಧನಾಗಿರುವನೋ ಅವನನ್ನು ನಾನು ಬ್ರಾಹ್ಮಣ ಎನ್ನುವೆನು. ಬುದ್ಧ ಬ್ರಾಹ್ಮಣ ಯಾವ ಅಂತರವೂ ಕಾಣೋದೇ ಇಲ್ಲ ಬುದ್ಧನ ಮಾತುಗಳಲ್ಲಿ. ಆಮೇಲೆ ಇನ್ನೊಂದು ಅವನು ಬಹುಮುಖ್ಯವಾಗಿ ಹೇಳ್ತಾನೆ. ನಗರ ಸೂತ್ರ ಅಂತ ಒಂದು ಸೂತ್ರ ಇದೆ, ಸುತ್ತ ಪಿಟಕ. 3 ಪಿಟಕ ಅಂದರೆ ಬುಟ್ಟಿ, ವಿನಯ, ಸುತ್ತ, ಅಭಿಧಮ್ಮ ಅಂತ 3 ಪಿಟಕಗಳು. ಆ 2ನೇ ಅದರಲ್ಲಿ ಸಂಯುಕ್ತ ನಿಕಾಯದಲ್ಲಿ 12ನೆಯ ನಿಧಾನ ವರ್ಗದಲ್ಲಿ ಒಂದು 65ನೆಯ ಇದಿದೆ ಸ್ತೋತ್ರ. ಏವಮೇವ ಕ್ವಾಹಂ ಭಿಕ್ಕವೆ ಅದಸಂ ಪುರಾಣಂ ಮಗ್ಗಂ ಪುರಾಣಂಜಸಂ ಪುಬ್ಬಕೇಹಿ ಸಮ್ಮಾಸಂಬುದ್ಧೇಹಿ ಅನುಯಾತಂ. ಅಂದರೆ ಇಂಥದ್ದೊಂದು ಪುರಾಣವಾದ ಮಾರ್ಗ ಇದೆ, ಪುರಾಣ ಮಗ್ಗಂ. ಇದನ್ನು ನಮ್ಮ ಪೂರ್ವಜರು ಪುಬ್ಬಕೇಹಿ ಸಮ್ಮಾಸಂಬುದ್ಧೇಹಿ ಅನುಯಾತಂ ಅಂದರೆ ಬೋಧಿಜ್ಞಾನವಾದ ನಮ್ಮ ಪೂರ್ವಿಕರೆಲ್ಲ ಈ ಮಾರ್ಗವನ್ನೇ ಕ್ರಮಿಸಿದ್ದಾರೆ ಅಂತ ಹೇಳ್ತಾನೆ. ಇದೇ ಮಾತನ್ನು ಅಶೋಕನು ತನ್ನ ಕಿರುಬಂಡೆ ಲಿಪಿ 2ರಲ್ಲಿ ನನ್ನದು ಪುರಾಣವಾದ ಪ್ರಕೃತಿ, ಇದೇ ಪುರಾಣವಾದ ಪ್ರಕೃತಿ, ಇದೇ ದೇವಾನಾಂ ಪ್ರಿಯನ ಧರ್ಮ ಅಂತಾನೆ. ಅಂದರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬುದ್ಧ ಹೇಳೋ ಪುರಾಣವನ್ನೇ ಅಶೋಕನು ಹೇಳ್ತಾನೆ. ಬುದ್ಧ ಏನು ಭೇದ ಇಲ್ಲ ಅಂತ ಹೇಳ್ತಾನೋ ಬೌದ್ಧಕ್ಕೂ ಬ್ರಾಹ್ಮಣನಿಗೂ, ಅಶೋಕನ ಎಲ್ಲ ಲಿಪಿಗಳಲ್ಲೂ ಬ್ರಾಹ್ಮಣ ಶ್ರಮಣ ಜೋಡಿ ಪದಗಳ ಹಾಗೆ ಬರುತ್ತೆ. ಅವನು ದಾನ ಮಾಡೋದಕ್ಕೆ 10ನೇ ವರ್ಷದಲ್ಲಿ ಸಂಬೋಧಿ ಸ್ಥಾನಕ್ಕೆ ಹೋಗ್ತಾನೆ, ಅಂದರೆ ಬುದ್ಧನಿಗೆ ಬೋಧಿಯಾಗಿದ್ದ ಸ್ಥಾನಕ್ಕೆ ಹೋಗ್ತಾನೆ. ಹೋಗಿ ಬಂದಮೇಲೆ ತಾನು ಮಾಡೋ ಮೊದಲ ಕೆಲಸ ಬ್ರಾಹ್ಮಣ ಶ್ರಮಣರಿಗೆ ದಾನ. ಇಲ್ಲಿ ಯಾವ ಭೇದವೂ ಇರಲಿಲ್ಲ. ಎಲ್ಲಿಯೂ ನಿಮಗೆ ಬೌದ್ಧ ಗ್ರಂಥಗಳಲ್ಲಿ ಭೇದ ಕಾಣೋದಿಲ್ಲ. ಸಾಕಷ್ಟು ಉದಾಹರಣೆಗಳಿವೆ, ನಾನೊಂದು 2-3 ಹೇಳಿದೆ ಅಷ್ಟೆ. ಈ ಎಲ್ಲ ಮಾತುಗಳನ್ನು ನನಗೊಂದು ನಿಖರ ಆಗ್ತಾ ಇರೋದು ಅಂದರೆ, ಸಾಕಷ್ಟು ಬರೆಯೋದಕ್ಕಿಂತ ಜಾಸ್ತಿ ಹೆಚ್ಚಿನ ಅಧ್ಯಯನ ತಾವು ಮಾಡಿದ್ದೀರಾ ಅಂತ. ಬಹಳ ಆಶ್ಚರ್ಯವಾಗಿ ಕಾಣಿಸೋದು ಅಂತಂದರೆ, ಅಶೋಕನ ಕುರಿತಾಗಿ ನಿಮಗೆ ಈ ಅಧ್ಯಯನದ ಮೂಲಕ ಕಂಡುಕೊಂಡಂಥ ಸತ್ಯತೆಗಳ ಒಂದು ವಿಷಯ ಆದರೆ, ಕಾದಂಬರಿ ರೂಪಿಸೋದು ಬರೀ ವಿವರ ಅಥವಾ ಸತ್ಯಗಳ ವಿಷಯ ಮಾತ್ರ ನೀವು ಕಾದಂಬರಿಲಿ ಹೇಳಿದ್ರೆ ಅದು ಓದಿಸ್ಕೊಂಡು ಹೋಗಲ್ಲ. ಕಾದಂಬರಿಲೆಲ್ಲೋ ಒಂದು ತಮ್ಮ ಕವಿತ್ವ ಅಥವಾ ತಮ್ಮ ಕಲ್ಪನೆಯ ಒಂದು ಹಾಸಿದೆ. ಅಂದರೆ ಅವತ್ತಿನ ಕಾಲದ ಜನಜೀವನ, ಅಲ್ಲಿಯ ಭೌಗೋಳಿಕ ವಿವರಗಳು, ನದಿಗಳ ವಿವರಗಳು, ಅಲ್ಲಿನ ವಾಣಿಜ್ಯ, ಅಲ್ಲಿನ ಸಾಮಾಜಿಕ ಸ್ಟ್ರಕ್ಚರು, ಅರ್ಥಶಾಸ್ತ್ರ, ಇದೆಲ್ಲದು ಸಾಮಾನ್ಯಕ್ಕೆ ನಿಮಗೆ ಅಂದರೆ ನಂತರ ನಾವು ನಂಬಿದ್ದಕ್ಕೆ ಆಧಾರ ಹುಡುಕ್ತೀವಿ. ಹಾಗಾಗಿ ಕೊನೆಗೂ ನಾನು ನಂಬಿದ್ದನ್ನೇ ಹೇಳಬೇಕು. ನಾನು ನಿಮಗೆ ಆಧಾರದ ಮೂಲಕ ಸತ್ಯಗಳು ಆಚೆಗೆ ಬರುತ್ತೆ ಹೊರತು ನಾನು ಅಂದುಕೊಂಡ ಸತ್ಯಕ್ಕೆ ಆಧಾರಗಳು ಹುಡುಕೋದು. ಅಫ್ಕೋರ್ಸ್ ಭಾಳ ಜನ ಡಾಕ್ಟರ್ಸ್ ಇದ್ದೀವಿ, ನೋಡಿದ ತಕ್ಷಣ ಡಯಾಗ್ನೈಸ್ ಮಾಡಿ ಅದಕ್ಕೆ ಬೇಕಾದ ರಿಪೋರ್ಟ್ ಬರೆಸೋದಿದೆಯಲ್ಲ, ಪ್ರಾಯಶಃ ಪೇಷಂಟ್ ಹೋಗಿಬಿಡ್ತಾರೆ ಅಂತ ಕಾಣುತ್ತೆ ಆ ಥರ ಮಾಡಿದರೆ. ಇಲ್ಲಿ ಅದಲ್ಲದ್ದಾಗಿದೆ ಅನ್ನೋದು ನನಗನ್ನಿಸಿದ್ದು, ನಿಮ್ಮ ಮಾತಿನಿಂದ ಅರ್ಥ ಆದದ್ದು ನನಗಷ್ಟು.
ಮೀರಿದ ಇನ್ನೊಂದು ಮಾತು ನೀವು ಹೇಳಿದ್ರಿ, ಅಂದರೆ ತಾರಿಣಿಯನ್ನೇ ಮೊದಲು, ಅಂದರೆ ರಾಜ ತಂತ್ರಗಳನ್ನು ನಂಬಿ ಕೂತ, ಹೊರಗಿನಿಂದ ಬಂದ ದಾಳಿಕೋರ ತಂತ್ರಕ್ಕೆ ಮೂಲವಾದ ಯಾವ ದೇವರು ಅಂತ ಕರೆದ್ರೆ. ಆದರೆ ಆಗ ನೋಡಿದ್ರೆ ನಮ್ಮಲ್ಲಿ ಪ್ರಜ್ಞೆಯಲ್ಲಿ ನಾವೆಲ್ಲ ಭಾಳ ಬುದ್ಧಿವಂತರಿದ್ದೀವಿ. ಗೃಹಪ್ರವೇಶಕ್ಕೆ ಹೆಚ್ಚು ಕಮ್ಮಿ 8-10 ಹೋಮ ಎಲ್ಲ ಮಾಡ್ತೀವಿ, ಎಲ್ಲ ಶಕ್ತಿಗಳನ್ನು ಆಚೆಗೆ ಓಡಿಸ್ತೀವಿ ಅಂತ. ಆಮೇಲೆ ನಾವು ಸೇರ್ಕೋತೀವಿ ಒಳಕ್ಕೆ. ಅದಾದ ನಂತರ ಅಷ್ಟೇ ಅಲ್ಲ, ಬೀಗ ಹಾಕ್ಕೊಂಡು ಹೋಗ್ತೀವಿ ಮನೆಗೆ, ಎಲ್ಲ ಪೂಜೆ ಮಾಡಿ ದೇವರನ್ನ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಬೀಗ ಹಾಕ್ಕೊಂಡು ಹೋಗ್ತೀವಿ ಅಲ್ವಾ. ಪ್ರಾಯಶಃ ನಮಗೆ ಪ್ರಜ್ಞೆಯಲ್ಲಿ ಆ ತಂತ್ರಗಳನ್ನು ನಂಬಿ ಬದುಕಿದವರು ನಾವಲ್ಲ. ತಂತ್ರಗಳನ್ನು ಎಷ್ಟೋ ಸಾರಿ ನನಗನ್ಸಿರೋದೇನು ಅಂದರೆ, ನಾವು ಅದನ್ನು ಒಂದು ಗ್ರೂಪ್ ಆ್ಯಕ್ಟಿವಿಟಿಗೆ ಎಲ್ಲರೂ ಮನೆಯವರೆಲ್ಲ ಒಂದು ಕಡೆ ಸೇರಲ್ಲ ಅಂದಾಗ ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ. ಖಂಡಿತವಾಗಿ ಹೇಳ್ತೀನಿ ಕೇಳಿ, ನಿಮ್ಮಲ್ಲಿ ಯಾರೂ ಸತ್ಯನಾರಾಯಣ ಪೂಜೆ ಮಾಡಿ ಮಗ ಪಾಸ್ ಆಗ್ತಾನೆ ಅಂತ ಯಾರೂ ನಂಬಿರಲ್ಲ. ಎಷ್ಟೋ ಕಡೆ ನಾವು ದೇವ್ರಿಗೆ ಕೈ ಮುಗ್ದಿದ್ದು, ಅಕಸ್ಮಾತ್ ಇದ್ದರೆ ನನಗೆ ತೊಂದರೆ ಆಗದೆ ಇರಲಿ ಅಂತ ಕೈ ಮುಗ್ದದ್ದೇ ಹೊರತು ನನಗೆ ಒಳ್ಳೇದಾಗಲಿ ಅಂತ ಕೈ ಮುಗ್ದದ್ದು ಎಷ್ಟು ಜನ ಇದೆ ಅಂತ ನಾನು ಹೇಳ್ತಾ ಇರೋದು ಅಲ್ವಾ. ಹಾಗಿದ್ದಾಗ ಪ್ರಜ್ಞೆಯಲ್ಲಿ ನಾವು ಬೇರೆಯೇ. ಈ ತರಹದ ಮತಗಳು ಆಗೊಮ್ಮೆ ಈಗೊಮ್ಮೆ ಬಂದಿವೆ ಹೋಗಿವೆ ಅಷ್ಟೇ. ಕೆಲವು ಸಾರಿ ಹೊರಗಿನವರು ಬಂದು ಪ್ರೂವ್ ಮಾಡಿದ್ದಾರೆ, ಕೆಲವು ಸಾರಿ ನಾವೇ ಬಿಟ್ಟದ್ದು ಇದೆ. ಆದರೆ ಈ ಪುಸ್ತಕ ಓದ್ತಾ ಇದ್ದಾಗ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ಒಂದು, ಸಿವಿಲೈಸೇಷನ್ ಬಗ್ಗೆ ನನಗೆ ಓದಿದಾಗ ಚಿಕ್ಕ ವಯಸ್ಸಲ್ಲಿ ಓದ್ತಾ ಇದ್ದಿದ್ದು ಅಂತಂದರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದುಕೊಳ್ಳೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿದ್ದು ಓದ್ತಾ ಇದ್ದಿತ್ತು. ನನ್ನ ತಲೆಯಲ್ಲಿ ಗಾಢವಾಗಿ ಒಂದು ಕೂತಿತ್ತು, ನಾಗರಿಕತೆ ಅಂದರೆ ಏನು ತಿಂತೀವಿ, ಏನು ಊಟ ಮಾಡ್ತೀವಿ ಅದೆಲ್ಲ ಮುಖ್ಯ, ಹೊಲಸನ್ನು ಹೇಗೆ ನಿಭಾಯಿಸ್ತೀವಿ ಅದು ಮುಖ್ಯ. ಪ್ರಾಯಶಃ ಮನುಷ್ಯನ ವ್ಯವಸ್ಥೆಯೂ ಅಷ್ಟೇ, ಸಮಾಜದ ವ್ಯವಸ್ಥೆಯೂ ಅಷ್ಟೇ, ಹೊಲಸನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದ್ರ ಮೇಲೆ ಪ್ರಾಯಶಃ ಸಮಾಜದ ಆರೋಗ್ಯ ನಿಲ್ಲುತ್ತೆ ಅನ್ನೋದು ನಾನು ಆ ಕಾಲದಿಂದ ನಂಬಿದ್ದು. ಅಲ್ಲದೇನೋ ಇರ್ಬೋದು, ಅದು ಬೇರೆ, ಅದು ನಮ್ಮ ನಂಬಿಕೆ ಆಯಾಫಾನ ಆಗುತ್ತೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.